ದೇವರುಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪವೊಂದು ಕೇಳಿ ಬರ್ತಾ ಇದೆ. ಅನ್ಯ ಕೋಮಿನವರಿಂದ ವಿಗ್ರಹಗಳಿಗೆ ಅವಮಾನ ಮಾಡಿರುವಂತಹ ಆರೋಪ ಇದು. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಈ ಘಟನೆ ನಡೆದಿದೆ. ಅನ್ಯ ಕೋಮಿನವರಿಂದ ವಿಗ್ರಹಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಈ ಘಟನೆ ನಡೆದಿದೆ. ಗಣೇಶ ವಿಗ್ರಹ ನಾಗರಕಲ್ಲಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ದೇವರಿಗೆ ಅವಮಾನ ಮಾಡಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಂಗಾರಪ್ಪ ಬಡಾವಣೆಯಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಇನ್ನು ಸ್ಥಳಕ್ಕೆ ಶಿವಮೊಗ್ಗ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಭೇಟಿಯನ್ನ ಕೊಟ್ಟರು. ಇನ್ನು ಘಟನಾ ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಹಿಂದೂ ದೇವರುಗಳಿಗೆ ಅವಮಾನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅನ್ಯ ಕೋಮಿನವರಿಂದ ಈ ವಿಗ್ರಹಗಳಿಗೆ ಅವಮಾನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಈ ಘಟನೆ ನಡೆದಿದೆ. ಗಣೇಶ ವಿಗ್ರಹ ನಾಗರಕಲ್ಲಿಗೆ ಅವಮಾನ ಮಾಡಿದ್ದಾರೆ ಅನ್ಯ ಕೋಮಿನವರು ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಶಿವಮೊಗ್ಗ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಸಹ ಒದಗಿಸಲಾಗಿದೆ. ಬಂಗಾರಪ್ಪ ಬಡಾವಣೆಯಲ್ಲಿ ಕೆಲಕಾಲ ಇದರಿಂದ ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ದೇವರಿಗೆ ಅವಮಾನ ಮಾಡಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನ್ಯ ಕೋಮಿನವರಿಂದ ಈ ರೀತಿಯ ಅವಮಾನವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡಿದ್ದಾರೆ. ಗಣೇಶ ವಿಗ್ರಹ ಹಾಗೂ ನಾಗರಕಲ್ಲಿಗೆ ಅಪಮಾನವನ್ನ ಎಸಗಲಾಗಿದೆ ಅನ್ನೋದು ಸ್ಥಳೀಯರ ಆರೋಪ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಗಾರಪ್ಪ ಬಡಾವಣೆಯಲ್ಲಿ ಒಂದು ಖಾಲಿ ಜಾಗ ಇದೆ. ಇದು ಪಾರ್ಕಿಗೆ ಅಂತಂದು ಮೀಸಲಿಟ್ಟಿದ್ರು ಅಂತಂದು ಹೇಳ್ತಾರೆ. ಕೆಲವೊಂದು 4-5 ಗಿಡಗಳಿದೆ, ಆಮೇಲೆ 2 ಕಟ್ಟೆ ಇದೆ. ಕಟ್ಟೆ ಮೇಲೆ 2 ದೇವರ ವಿಗ್ರಹ ಇದೆ. ಒಂದು ಗಣಪತಿ ವಿಗ್ರಹ, ಇನ್ನೊಂದು ನಾಗರ ವಿಗ್ರಹ ಇದೆ. ಸೊ ಅದು ಯಾರೋ ಒಬ್ಬ ವ್ಯಕ್ತಿ ಬಂದು ಅದನ್ನು ಕೆಳಗಡೆಗೆ ಹಾಕ್ದ ಅಂತಂದು ಲೋಕಲ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮ ಆಫೀಸರ್ಸು ನಾನು ಕೂಡ ಇಲ್ಲಿ ಬಂದು ಚೆಕ್ ಮಾಡಿದ್ದೀವಿ. ಅದು ಕೆಳಗಡೆಗೆ ಹಾಕಿದ್ದು ಮತ್ತು ಆ್ಯಸ್ ಆಫ್ ನಾವು ಯಾವ ಲೊಕೇಶನಲ್ಲಿತ್ತು ಅದೇ ಲೊಕೇಶನಲ್ಲೇ ಇದೆ ವಿಗ್ರಹ, ನಾಗರ ವಿಗ್ರಹ. ಸೊ ಅದು ಏನಾಗಿದೆ ಏನು ಎತ್ತ ಅಂತಂದು ನಾವು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡ್ತಾ ಇದ್ವಿ. ತಪ್ಪಿತಸ್ಥರು ಯಾರು ಇದ್ದಾರಾ ಏನು ಎತ್ತ ಅಂತ ನೋಡಿ ಅವ್ರ ವಿರುದ್ಧ ಸೂಕ್ತ ಕ್ರಮನ ತಗೊಳ್ತೀವಿ. ಈಗಲೇ ಏನು ಹೇಳಲಿಕ್ಕಾಗಲ್ಲ. ಪರಿಶೀಲನೆ ಮಾಡೋಣ, ಏನಾಗಿದೆ ಏನು ಎತ್ತ ಅಂತಂದು ಫಸ್ಟ್ ಪರಿಶೀಲನೆ ಮಾಡೋಣ. ಊಹಾಪೋಹ ಮಾಡೋದು ಬೇಡ. ಸುಮ್ಮನೆ ನಾವೇನೇ ಅನ್ನೆಸೆಸರಿ ಯಾಕೆ ಕ್ರಿಯೇಟ್ ಮಾಡಬೇಕಲ್ವ. ಅದು ನಾಗದೇವರನ್ನು ತೆಗೆದು ಪಾಪ ರಾಮತುಲನ ಮೇಲಿಟ್ಟು ಅವನಿಗೆ ದಬ್ಕೊಂಡು ಹೇಳ್ಕೊಂಡು ಬಡಕಣ್ಣ ಬಾರಿ ನಿನ್ಗೆ ಗೊತ್ತಾಗಲ್ಲ, ಯಾಕೆ ನೀನು ಗಣಪತಿ ಕಾಲ ಒದ್ದೆ ನೀನು ಯಾಕೆ ಇದು ನಾಗದೇವ್ರ ಮೂರ್ತಿ ಚರಂಡಿ ಹಾಕಿದೆ ಅಂತೇಳಿ ಅವ್ನು ಹೇಳ್ಕೊಂಡು ಇದ್ರೆ ಗಲಾಟೆ ಆಗುತ್ತಿದೆ ಅಂತೇಳಿ ಅವ್ನಿಗೆ ಕಳ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಮುಸ್ಲಿಮ್ಸ್, ಹಿಂದೂಗಳಲ್ಲ. ಹಾಂ ಹೌದು. ಆ ರಾಮತುಲ್ಲನ ಜೊತೆಗೆ ಬಂದವರು ಅವರು. ಆ ರಾಮತುಲ್ಲ ಯಾರು ಅಂದರೆ ಲಾಯರ್ ಪಿ ಎ ಅಂತ ಹೇಳ್ತಾನೆ ಇಲ್ಲಿ. ಆ ಪಿ ಅವನ ಜೊತೆ ಇಲ್ಲಿ ಉಸ್ತುವಾರಿ ಮನೆ ನೋಡೋಕೆ ಆವಾಗ ಬರ್ತಿರ್ತಾನೆ. ಅವನ ಜೊತೆಗೆ ಬಂದಿರೋರು ಅವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪುನೀತ್, ಈ ರೀತಿಯ ಕೃತ್ಯವನ್ನ ಎಸಗಿದ್ದು ಯಾರು, ಮತ್ತೆ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಸ್ಥಳೀಯರು ಏನೆಲ್ಲ ಆರೋಪವನ್ನ ಮಾಡ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅರ್ಪಿತಾ, ಶಿವಮೊಗ್ಗ ಅಂತ ಅಂದ್ರೆ ಒಂದು ಅತಿ ಸೂಕ್ಷ್ಮ ಪ್ರದೇಶ ಆಗಿರುವಂತದ್ದು. ಆ ಸೂಕ್ಷ್ಮ ಪ್ರದೇಶದಲ್ಲಿ ಈ ರೀತಿಯಾದ ಘಟನೆಗಳು ಸಾಕಷ್ಟು ಒಂದು ವಿಕೋಪಕ್ಕೆ ತಿರುಗುತ್ತೆ. ಅದರಲ್ಲೂ ಶಿವಮೊಗ್ಗದ ರಾಗಿಗುಡ್ಡದಲ್ಲಿರುವಂತಹ ಬಂಗಾರಪ್ಪ ಬಡಾವಣೆಯಲ್ಲಿ ಅನ್ಯ ಕೋಮಿನ ಯುವಕರು ದೇವರ ವಿಗ್ರಹಕ್ಕೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪವು ಕೂಡ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ SP ಇರೋದಂತಹ ಮಿಥುನ್ ಕುಮಾರ್ ಆಗಿರ್ಬೋದು, ಮತ್ತೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಮತ್ತೆ ಸ್ಥಳೀಯ ಶಾಸಕರಾದಂತಹ ಚನ್ನಬಸಪ್ಪ ಅವರು ಕೂಡ ಹೋಗಿ ಒಂದು ಭೇಟಿಯನ್ನು ಕೂಡ ಕೊಟ್ಟು ಅಲ್ಲಿರುವಂತಹ ಸ್ಥಳೀಯರಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಪ್ರತಿನಿತ್ಯ ಕೂಡ ಅಂದ್ರೆ ಈ ಅಲ್ಲಿ ದುಷ್ಕೃತ್ಯ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಇರುವಂತಹ ಯುವಕರೇನಿದ್ದಾರೆ, ಯುವಕರು ಪ್ರತಿನಿತ್ಯ ಅಲ್ಲಿ ಬಂದು ಗಾಂಜಾವನ್ನು ಸೇರ್ತಾ ಇದ್ರು, ಮತ್ತೆ ಸಾಕಷ್ಟು ಒಂದು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ನಿಮ್ಮ ದೇವರ ಮಖ ನೋಡ್ಬೇಕಾಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಆ ಯುವಕರು ಹೇಳಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಈಗಾಗಲೇ ಅಲ್ಲಿನ ಸ್ಥಳೀಯ ಯುವಕರು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ SP ಅವರು ಕೂಡ ಭೇಟಿ ನೀಡಿ 2 ಕೋಮಿನ
ಮುಖಂಡರ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿ ಯಾವುದೇ ರೀತಿಯಂತ ಅಹಿತಕರ ಘಟನೆ ಆಗ್ಬಾರ್ದ ನಿಟ್ಟಿನಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂತದ್ದು ಮತ್ತೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಅರ್ಪಿತಾ, ಧನ್ಯವಾದ ಪುನೀತ್ ನಿಮ್ಮೆಲ್ಲ ಮಾಹಿತಿಗಾಗಿ.